ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನು. ಗೈಸ್, ನಾನು ನಿಮ್ಗೊಂದು ಪ್ರಾಮಿಸ್ ಮಾಡ್ತೀನಿ. ಈ ವಿಡಿಯೋ ನೀವು ಫುಲ್ ಎಂಡಿಂಗ್ ನೋಡೋ ಅಷ್ಟರಲ್ಲಿ ನಿಮ್ಮಲ್ಲಿ ಒಂದು 50% ಫಿಟ್ನೆಸ್ ನಾಲೆಜ್ನ ನಾನು ನಿಮ್ಮ ತಲೆಯಲ್ಲಿ ಹಾಕ್ಬಿಟ್ಟಿರ್ತೀನಿ. ಇದಂತೂ ಪಕ್ಕ. ಜಸ್ಟ್ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೇಕು ಅಷ್ಟೇ. ಮತ್ತೆ ಇನ್ನೇನಕ್ಕೆ ಲೇಟು, ಬನ್ನಿ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಬಾಯ್ಸ್, ಈಗ ಎಲ್ಲರೂ ಬಂದು ಬಲ್ಕಿಂಗ್ ಮಾಡು, ಇಲ್ಲ ಕಟಿಂಗ್ ಮಾಡು, ಇಲ್ಲ ಬಾಡಿ ರೀಕಂಪೋಸಿಷನ್ ಮಾಡು ಅಂತ ಎಲ್ಲ ಬಂದು ಹೇಳ್ತಾರೆ. ಬಟ್ ಹೆಂಗ್ ಮಾಡಬೇಕು ಯಾರಾದರೂ ಹೇಳ್ತಾರಾ? ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನು ಇದೀನಲ್ವಾ ಹೇಳಕ್ಕೆ. ಕಂಪ್ಲೀಟ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ಮೂರು ಬಗ್ಗೆನೂ ಮಾತಾಡೋಣ. ಬಲ್ಕಿಂಗ್, ಕಟಿಂಗ್, ಬಾಡಿ ರೀಕಂಪೋಸಿಷನ್. ಫಸ್ಟ್ ಕ್ಯಾಲರೀಸ್ ಹೆಂಗಿರುತ್ತೆ ಅಂತ ನೋಡೋಣ. ನೀವು ಬಲ್ಕಿಂಗ್ ಮಾಡ್ತಿದ್ರೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ 200 to 500 ಕ್ಯಾಲರೀಸ್ ಸರ್ಪ್ಲಸ್ ಅಲ್ಲಿ ತಿನ್ಬೇಕು. ಅದೇ ನೀವು ಕಟಿಂಗ್ ಮಾಡ್ತಿದ್ರೆ 200 to 500 ಕ್ಯಾಲರೀಸ್ ಡೆಫಿಷಿಟ್ ಅಲ್ಲಿ ತಿನ್ಬೇಕು, ಅಂದ್ರೆ ಕಮ್ಮಿ ತಿನ್ಬೇಕು. ಬೈ ಚಾನ್ಸ್ ನೀವೇನಾದ್ರು ಬಾಡಿ ರೀಕಂಪೋಸಿಷನ್ ಮಾಡ್ತಿದ್ರೆ ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ನ ಡೈಲಿ ಅಚೀವ್ ಮಾಡಿ ಅಷ್ಟೇ. ನಂಬರ್ 2, ಮ್ಯಾಕ್ರೋಸ್ ಇಂಟೇಕ್. ನೀವೇನಾದ್ರೂ ಮಾಡಿ, ಬಲ್ಕಿಂಗ್ ಆದ್ರೂ ಮಾಡಿ, ಕಟಿಂಗ್ ಆದ್ರೂ ಮಾಡಿ, ಬಾಡಿ ರೀಕಂಪೋಸಿಷನ್ ಆದ್ರೂ ಮಾಡಿ, ನಿಮ್ಮ ಪ್ರೋಟೀನ್ ಮತ್ತೆ ಫ್ಯಾಟ್ ಇಂಟೇಕ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈ ಮೂರಲ್ಲೂ ನಿಮ್ಮ ಪ್ರೋಟೀನ್ ಇಂಟೇಕ್ ಸೇಮ್ ಇರುತ್ತೆ. ಬಟ್ ನೀವು ಫ್ಲಕ್ಚುಯೇಷನ್ಸ್ ಹಿಂದೆ ಮುಂದೆ ಮಾಡಬೇಕಾಗಿರೋದು ಕಾರ್ಬ್ಸ್ ಅಲ್ಲಿ ಮಾತ್ರ. ಆಟ ಆಡಬೇಕಾಗಿರೋದು ಜಸ್ಟ್ ಕಾರ್ಬ್ಸ್ ಅಲ್ಲಿ ಮಾತ್ರ. ಪ್ರೋಟೀನ್ ನಾನು ಹೇಳ್ದಂಗೆ ಬಾಡಿ ವೇಟ್ ಇಂಟು 2 ಇಟ್ಕೊಳ್ಳಿ. ಫ್ಯಾಟ್ಸ್ ಬಂದ್ಬಿಟ್ಟು ನಿಮ್ಮ ಡೈಲಿ ಕ್ಯಾಲರೀಸ್ ಇಂಟೇಕ್ ನೀವೇನು ಮಾಡ್ತಾ ಇರೋ ಅದರಲ್ಲಿ 20 to 35% ಇಟ್ಕೊಳ್ಳಿ. ಕಾರ್ಬ್ಸ್ ಇನ್ನು ಮಿಕ್ಕಿದೆಲ್ಲ ಕಾರ್ಬ್ಸ್ ಅಲ್ಲಿ ಫಿಲ್ ಮಾಡಿ. ಥರ್ಡ್, ನಿಮ್ಮ ವರ್ಕೌಟ್ ಸ್ಪ್ಲಿಟ್. ಬಾಯ್ಸ್, ನೀವು ಬಲ್ಕಿಂಗ್ ಆದ್ರೂ ಮಾಡಿ, ಕಟಿಂಗ್ ಆದ್ರೂ ಮಾಡಿ, ಇಲ್ಲ ಬಾಡಿ ರೀಕಂಪೋಸಿಷನ್ ಆದ್ರೂ ಮಾಡಿ. ಬಟ್ ಈ ಮೂರಲ್ಲಿ ನಿಮ್ಮ ಗೋಲ್ ಯಾವುದೇ ಆಗಿದ್ರು ನೀವು ಡೈಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು, ಡೈಲಿ ಕಾರ್ಡಿಯೋ ಇನ್ಕ್ಲೂಡ್ ಮಾಡಲೇಬೇಕು. ಬಲ್ಕಿಂಗ್ ಅಲ್ಲಿ ಇದೀನಿ ಅಂದ್ಬಿಟ್ಟು ಕಮ್ಮಿ ಕಾರ್ಡಿಯೋ ಮಾಡಬೇಡಿ, ಕಟಿಂಗ್ ಅಲ್ಲಿ ಇದೀನಿ ಅಂದ್ಬಿಟ್ಟು ಓವರ್ ಕಾರ್ಡಿಯೋ ಮಾಡಬೇಡಿ. ನೆಕ್ಸ್ಟ್, ಫೋರ್ತ್, ಚೀಟ್ಸ್. ಬಾಯ್ಸ್, ನೀವೇನಾದರೂ ನಿಮ್ಮ ಫಿಟ್ನೆಸ್ ಬಗ್ಗೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರೆ ನೀವು ಯಾವುದೇ ಕಾರಣಕ್ಕೂ ಚೀಟ್ ಮಾಡಲ್ಲ. ಬಟ್ ಚೀಟ್ ಮಾಡೋವಂಥ ಸಿಚುವೇಶನ್ ಬಂದರೂ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಅದು ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಅಂತಿದ್ರೆ ಕೆಳಗಡೆ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಚೀಟ್ಸ್ ಆದಾಗ ಹೆಂಗೆ ಮ್ಯಾನೇಜ್ ಮಾಡಬೇಕು. ಫಿಫ್ತ್, ರಿಸಲ್ಟ್. ಇದು ಮಾತ್ರ ಮೇನ್ ಇಂಪಾರ್ಟೆಂಟು. ನೀವೇನಾದರೂ ಬಲ್ಕಿಂಗ್ ಮಾಡ್ತಿದ್ರೆ ವೀಕ್ಲಿ, ವಾರಕ್ಕೆ ಜಸ್ಟ್ 500 to 700 ಗ್ರಾಮ್ಸ್ ಅಷ್ಟೇ ವೆಯ್ಟ್ ಪುಟ್ ಆನ್ ಮಾಡಿ. ಅದಕ್ಕಿಂತ ಜಾಸ್ತಿ ವೆಯ್ಟ್ ಪುಟ್ ಆನ್ ಮಾಡಿದಾಗ ನಿಮ್ಗೆ ಅದು ಡರ್ಟಿ ಬಲ್ಕಿಂಗ್ ಆಗ್ಬಿಡುತ್ತೆ. ಯಾವತ್ತೇ ಇದ್ರೂ ಬಲ್ಕಿಂಗ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಆ್ಯಂಡ್ ಲೀನ್ ಬಲ್ಕಿಂಗ್ ಮಾಡಿ, ಲಾಂಗ್ ಟರ್ಮಲ್ಲಿ ಮಾಡಿ. ಜಸ್ಟ್ ವಾರಕ್ಕೆ 500 ಇಂದ 700 ಗ್ರಾಮ್ ವೆಯ್ಟ್ ಅಷ್ಟೇ ಪುಟ್ ಆನ್ ಆಗಿ ಟ್ರೈ ಮಾಡಿ. ಬೈ ಚಾನ್ಸ್ ನೀವೇನಾದರೂ ವೆಯ್ಟ್ ಲಾಸ್ ಇಲ್ಲ ಫ್ಯಾಟ್ ಲಾಸ್ ಮಾಡ್ತಿದ್ರೆ ನೀವು ಅಷ್ಟೇ ವಾರಕ್ಕೆ ಓನ್ಲಿ 500 to 700 ಗ್ರಾಮ್ಸ್ ಅಷ್ಟೇ ವೆಯ್ಟ್ ಲಾಸ್ ಆಗೋಕ್ಕೆ ಟ್ರೈ ಮಾಡಿ. ಜಾಸ್ತಿ ವೆಯ್ಟ್ ಲಾಸ್ ಆಗೋಗ್ಬಿಟ್ರೆ ಗೊತ್ತಲ್ಲ, ಈ ಬ್ಯಾಗಿ ಸ್ಕಿನ್ನು, ಜಾಸ್ತಿ ಕ್ಯಾಲರೀಸ್ ರೆಡ್ಯೂಸ್ ಮಾಡೋದ್ರಿಂದ ಬೇಗ ನೀವು ಪ್ಲಾಟಿವಿಟ್ ಆಗ್ಬಿಡ್ತೀರಾ. ಸೊ ಆ ಥರ ನೀವು ಅಷ್ಟೇ ವಾರಕ್ಕೆ 500 ಇಂದ 700 ಗ್ರಾಮ್ ಅಷ್ಟೇ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಬೈ ಚಾನ್ಸ್ ಬಾಡಿ ರೀಕಾಂಪೋಸಿಷನ್ ಅಲ್ಲಿ ನಮಗೆ ವೆಯ್ಟ್ ಅದೇ ಮೇಂಟೈನ್ ಮಾಡಬೇಕಾಗುತ್ತೆ. ನಮ್ದು ಹೆಂಗೆ ರಿಸಲ್ಟ್ ಕಂಡುಹಿಡಿಯೋದು ಅಂದರೆ ಸಿಂಪಲ್. ನೀವೊಂದು ಮೆಷರ್ಮೆಂಟ್ ಟೇಪ್ ತೊಗೊಳ್ಳಿ. ಅದನ್ನ ನೀವು ನಿಮ್ಮ ವೇಸ್ಟ್ ಹತ್ರ 2 ವೀಕ್ಸ್ ಒಂದ್ಸತಿ, 3 ವೀಕ್ಸ್ ಒಂದ್ಸತಿ ಮೆಷರ್ ಮಾಡ್ತಾ ಇರಿ. ಬೈ ಚಾನ್ಸ್ ನಿಮ್ಮ ವೆಯ್ಟ್ ಏನಾರ ಸೇಮ್ ಇದ್ದು ನಿಮ್ಮ ಸೊಂಟದ ಸೈಜ್ ಏನಾರ ಕಮ್ಮಿ ಆಗ್ತಿದೆ ಅಂದರೆ ಯು ಆರ್ ಗೋಯಿಂಗ್ ಗುಡ್ ಆನ್ ಬಾಡಿ ರೀಕಾಂಪೋಸಿಷನ್. ಆಮೇಲೆ ಅದೊಂದೇ ಅಲ್ಲ, ನಿಮಗೂ ಬೇರೆ ಬೇರೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಬಟ್ಟೆ ಎಲ್ಲ ಡಿಫ್ರೆಂಟಾಗಿ ಫಿಟ್ ಆಗುತ್ತೆ, ಜನ ಗುರ್ತಿಸ್ತಾರೆ ಬಾಡಿ ಶೇಪ್ ಚೇಂಜ್ ಆಗ್ತಾ ಇರೋದು. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಫೈನಲಿ ವಿಡಿಯೋ ಎಂಡ್ಗೆ ಬಂದ್ವಿ. ನಾನು ಡಿಸ್ಕಸ್ ಮಾಡಿರೋ ಅಷ್ಟು ಪಾಯಿಂಟು ನಿಮಗೆ ಯೂಸ್ ಆಗಿದೆ ಅನ್ಸುತ್ತೆ. ಬೈ ಚಾನ್ಸ್ ಬೇರೆ ಏನಾದ್ರು ಪಾಯಿಂಟ್ಸ್ ಮರ್ತೋಗಿದ್ರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದನ್ನು ಮುಂದೆ ವಿಡಿಯೋದಲ್ಲಿ ಮಾತಾಡೋಣ. ನೆಕ್ಸ್ಟ್ ವಿಡಿಯೋಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ನಮಸ್ಕಾರ.